ಮಗನ ನೀವು ಯಾವತ್ತು ನನ್ನ ಈ ಮನೆನ ಬಿಟ್ಟು ಆ ಮನೆಗೆ ಹೋದ್ರೋ ಅವತ್ತೇ ಈ ತಾಯಿ ಮಗ ಅನ್ನೋ ಸಂಬಂಧ ಮುಗಿದೋಯ್ತು. ತಾಯಿ ಮಗ ಅನ್ನೋ ಸಂಬಂಧ ಇಲ್ಲ ಅನ್ನೋದಿದ್ರೆ ಈ ಭೂಮಿ ಮೇಲೆ ಮನುಷ್ಯರೇ ಇರ್ತಾ ಇರ್ಲಿಲ್ಲ ಪಾಪು. ಜೀವ ಹೋದ್ರೂ ಜೀವಂತವಾಗಿ ಉಳ್ಕೊಳ್ಳೋ ಸಂಬಂಧ ಅಂದ್ರೆ ಅದು ತಾಯಿ ಮಕ್ಕಳ ಸಂಬಂಧ. ಆದ್ರೆ ನನ್ನ ಪಾಲಿಗೆ ಆ ಪ್ರೀತಿ ಇಲ್ಲ ಅಂತಂದ್ಮೇಲೆ ಆ ಸಂಬಂಧ ಇಲ್ಲ ಅಂತ ತಾನೇ ಅರ್ಥ. ಪ್ರೀತಿ ಇದೆ, ಆದ್ರೆ ನೀನು ಆ ಪ್ರೀತಿನ ಸ್ವೀಕಾರ ಮಾಡ್ತಾ ಇಲ್ಲ. ಹಾಗಂತ ನೀವು ತಿಳ್ಕೊಂಡಿದ್ದೀರ ಅಷ್ಟೇ. ಮುಷ್ಟಿ ಬಿಗಿಯಾಗಿ ಹಿಡ್ಕೊಂಡು ಊಟ ಮಾಡಕ್ ಹೋದ್ರೆ ಅನ್ನ ಕೈಗೆ ಸಿಗತ್ತಾ? ಊಟದ ಮುಂದೆ ಆಗ್ಲಿ ತಾಯಿ ಮುಂದೆ ಆಗ್ಲಿ ಯಾವತ್ತೂ ಬಿಗ್ಮಾನ ತೋರ್ಸಕ್ ಹೋಗ್ಬಾರ್ದು. ಅಷ್ಟಕ್ಕೂ ಯಾಕೆ ಹೀಗೆ ಆಡ್ತಾ ಇದೀಯಾ? ಈಗ ನಾನು ಇಲ್ಲೇ ಇದ್ದೀನಿ ಅಲ್ವಾ? ನೀನು ಎಲ್ರ ಹಾಗೆ ಎಲ್ರ ಜೊತೆ ಪ್ರೀತಿಯಿಂದ ಯಾಕಿರಲ್ಲ ಪಾಪು? ನನಗೆ ಮೊದಲೇ ಸರಿ ಅಮ್ಮ ಅನ್ನೋ ಪಟ್ಟ ಕೊಟ್ಟೋನೆ ನೀನು. ನಿನ್ನ ಬಾಯಿಂದ ಅಮ್ಮ ಅಂತ ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ನನ್ನ ಜೀವನದಲ್ಲಿ ಯಾರೇ ಬಂದ್ರು ಯಾರೇ ಹೋದ್ರು ಅಮ್ಮ ಅನ್ನೋ ಪದ ನನ್ನ ಉಸಿರಲ್ಲಿ ಬೆರ್ತೋಗಿದೆ ಪಾಪು. ನಿನ್ ಧ್ವನಿ ನನ್ನ ಕಿವಿನಲ್ಲಿ ಈಗಲೂ ನನಗೆ ಕೇಳಿಸ್ತಾನೆ ಇರುತ್ತೆ. ನಿನಗೆ ಯಾಕೆ ನಾನು ಅರ್ಥ ಆಗ್ತಾ ಇಲ್ಲ ಪಾಪು? ನನಗೆಲ್ಲ ಅರ್ಥ ಆಗುತ್ತೆ, ಆದ್ರೆ ನನ್ನ ಪ್ರೀತಿನ ನಾನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಈಗ ಅದೆಲ್ಲ ಮುಗ್ದೋಗಿರೋ ಮಾತು ಬಿಡಿ. ನನ್ನಿಂದ ನಮ್ಮ ಅಮ್ಮನ ದೂರ ಮಾಡಿದ್ನಲ್ಲ, ಅದಕ್ಕೆ ಆ ದೇವರು ಅಣ್ಣ ತಮ್ಮಂದ್ರನ್ನ ದೂರ ಮಾಡಿದ್ದಾನೆ. ಹಾಗೆಲ್ಲ ಮಾತಾಡಬೇಡ ಪಾಪು. ಈ ರೀತಿ ದೂರ ಆಗಿರೋ ಅವರು ಒಂದು ವೇಳೆ ನಮ್ಮಿಂದನೂ ದೂರ ಆಗಿರ್ಬೋದಲ್ವಾ? ನಿನಗೆ ತಾಯಿ ಇದ್ರು ತಾಯಿ ಪ್ರೀತಿ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ. ಆ ಮಕ್ಕಳಿಗೆ ತಾಯಿ ಪ್ರೀತಿ ಬೇಕು ಅಂದ್ರೂ ಹೆತ್ತ ತಾಯಿ ಅವ್ರ ಜೊತೆಗಿಲ್ಲ. ಹೀಗಿರುವಾಗ ಅವ್ರಿಗೆ ತಾಯಿ ಪ್ರೀತಿ ಕೊಡೋದೇ ತಪ್ಪೇನೋ? ನೋಡು ಪಾಪು, ನಿನ್ನ ಮನಸ್ಸಲ್ಲಿ ಯಾವತ್ತೂ ಅವ್ರ ಬಗ್ಗೆ ಕೆಟ್ಟ ಯೋಚನೆಗಳು ಬರಬಾರ್ದು. ನನ್ನ ಪಾಪು ಯಾವತ್ತೂ ಒಳ್ಳೇದನ್ನೇ ಯೋಚನೆ ಮಾಡೋನು, ಒಳ್ಳೇದನ್ನೇ ಬಯಸೋನು. ಆ ನಂಬಿಕೆ ನನಗಿದೆ. ನೋಡಿದ್ಯಾ ಅಕ್ಕ, ಈ ಮನೇಲಿ ನೆಮ್ಮದಿ ಹೇಗೆ ನಾಶ ಆಗ್ತಿದೆ ಅಂತ ನೋಡ್ತಿದ್ಯಾ? ಮಾಧವನಿಬ್ರು ಮಕ್ಕಳು ದೂರ ಆದ್ರು. ಆ ತುಳಸಿನೂ ಮನೆ ಬಿಟ್ಟು ಹೋದ್ಲು. ಮಾಧವ ಅವರನ್ನೆಲ್ಲ ನೆನೆಸ್ಕೊಂಡು ಪ್ರತಿ ಕ್ಷಣ ನರಳ್ತಿದ್ದಾನೆ. ಅಭಿ ಇನ್ ಮುಂದೆ ನನ್ನ ತಾಳ ಆಗಿರ್ತಾನೆ. ಇದೆಲ್ಲ ಶುರು ಅಷ್ಟೇ. ಆ ಮಾಧವನ್ಗೆ ನಾನು ಯಾಕಾದ್ರೂ ಈ ಭೂಮಿ ಮೇಲೆ ಬದುಕಿದೀನೋ ಅನ್ನಿಸ್ಬೇಕು. ಈ ಮನೆ ಸ್ಮಶಾನ ಆಗ್ಬೇಕು. ಆ ಮಾಧವ ನರಳಿ ನರಳಿ ಸಾಯುವಂತ ದಿನ ದೂರ ಇಲ್ಲ ಅಕ್ಕ. ಆದಷ್ಟು ಬೇಗ ನಿನ್ನ ಆತ್ಮಕ್ಕೆ ಶಾಂತಿ ಕೊಡ್ತೀನಿ, ಆದಷ್ಟು ಬೇಗ. ನಾನು ಅವ್ರ ಮನೆಗೆ ಹೋದಾಗೆಲ್ಲ ಅಭಿ ಸರ್ ನನ್ನನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಅದು ನೋಡಿ ಅಭಿಗೆ ಕೋಪ ಬರ್ತಾ ಇತ್ತು. ಎಷ್ಟೋ ಸರಿ ಅವ್ರ ಕಂಪ್ನಿ ವಿಷಯಗಳನ್ನ ನನ್ನ ಹತ್ರ ಶೇರ್ ಮಾಡ್ತಾ ಇದ್ರು. ಇನ್ನು ಕೆಲವೊಂದು ಸರಿ ಈ ಇಂಪಾರ್ಟೆಂಟ್ ಕೆಲಸಗಳಿದ್ದಾಗ ಅದನ್ನು ನನ್ನ ಹತ್ರನೇ ಮಾಡಿಸ್ತಾ ಇದ್ರು. ಆ್ಯಕ್ಚುಲಿ ಅದನ್ನು ಅಭಿ ಮಾಡಬೇಕಿತ್ತು. ಅಭಿ ಸರ್ ನನ್ನ ಹತ್ರ ಮಾಡಿಸ್ತಿದ್ದಾರೆ ಅಂತ ಅಭಿಗೆ ತುಂಬ ಕೋಪ ಬರ್ತಾ ಇತ್ತು. ಒಂದ್ಸರಿ ಅಂತೂ ಅದ್ಯಾವುದೋ PPT ರೆಡಿ ಮಾಡಬೇಕಾದ್ರೆ ನಾನು ಇನ್ವಾಲ್ವ್ ಆಗಿದ್ದಕ್ಕೆ ಅಭಿ ಸರ್ ಕಂಪ್ನಿಲಿ ಎಲ್ಲರೂ ಮುಂದೆ ನನ್ನ ಹೊಗಳು ಬಿಟ್ರು.
ಆಗ ಅಭಿಗೆ ಅವಮಾನ ಆದಾಗಾಯ್ತು. ಈ ರೀತಿ ಒಂದೊಂದು ಇನ್ಸಿಡೆಂಟ್ಗಳು ಅಭಿ ಸರ್ ಮೇಲೆ ಅಭಿಗೆ ಕೋಪ ಬರೋಕ್ಕೆ ಕಾರಣ ಆಯಿತು. ಓಹೋ, ಇಷ್ಟೆಲ್ಲ ನಡೆದಿದೆಯೋ? ಹಾಗಾದರೆ ಇದೆಲ್ಲ ದ್ವೇಷದಿಂದ ಆಗಿರೋದಲ್ಲ, ಅತಿ ಪ್ರೀತಿಯಿಂದ ಆಗಿರೋದು. ಅತಿ ಪ್ರೀತಿಯಿಂದನಾ? ಹೌದು, ಮತ್ತೆ ನಾವು ಯಾರನ್ನಾದರೂ ತುಂಬ ಪ್ರೀತಿ ಮಾಡ್ತಿರ್ಬೇಕಾದ್ರೆ ಅವ್ರು ಬೇರೆ ಇನ್ಯಾರಿಗಾದ್ರೂ ಅಟೆನ್ಷನ್ ಕೊಟ್ಟರೆ ನಮ್ಮ ಕೈಲಿ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ಅದನ್ನು ಪೊಸೆಸಿವ್ನೆಸ್ ಅಂತಾರೆ. ನಿನಗೆ ಗೊತ್ತಿಲ್ಲದಲ್ಲೇ ಇರೋದೇನಲ್ಲ ಬಿಡು. ಏನು ಹಾಗಂದ್ರೆ? ನನಗೆ ಯಾರ ಬಗ್ಗೆ ಪೊಸೆಸಿವ್ನೆಸ್ ಇದೆ? ಅಮ್ಮನ ಬಗ್ಗೆ. ಅಮ್ಮ ಅವ್ರಿಗೆಲ್ಲ ತಾಯಿ ಪ್ರೀತಿ ತೋರಿಸ್ತಿದ್ದಾರಲ್ಲ ಅಂತ ನಿನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ ತಾನೆ? ಅದೇ ರೀತಿ ಅಭಿಗೂ ಆಗಿರ್ಬೋದು. ಸ್ವಂತ ತಮ್ಮ ನಾನಿರ್ಬೇಕಾದ್ರೆ ಅವ್ರು ಇನ್ಯಾರಿಗೂ ಅಣ್ಣನ ಪ್ರೀತಿ ತೋರಿಸ್ತಿದ್ದಾನಲ್ಲ ಅಂತ ಅನ್ಸಿರ್ಬೋದು. ಈಗ ಅಭಿ ಮಾಡಿದ ಸರಿ ಅಂತ್ಯೋ ತಪ್ಪಂತ್ಯೋ? ಸರಿ ಅನ್ನೋದಾದ್ರೆ ಅಭಿನ ನೀನು ಒಪ್ಕೋಬೇಕು, ತಪ್ಪು ಅನ್ನೋದಾದ್ರೆ ನೀನು ಮಾಡ್ತಿರೋದು ತಪ್ಪು ಅಂತ ಒಪ್ಕೋಬೇಕು. ಸುಮ್ಮನೆ ತಲೆ ತಿನ್ಬೇಡ ಶ್ರೀ. ನೀನು ನಾನೇನೋ ಯೋಚನೆ ಮಾಡ್ತಿದ್ರೆ ನೀನು ಇನ್ನೇನೋ ಬಂದು ಹೇಳ್ತಾ ಇದೆಯಾ. ಒಟ್ಟಿನಲ್ಲಿ ಅಭಿ ಮತ್ತು ಅಭಿ ಸರ್ ದೂರ ಆಗೋಕ್ಕೆ ನಾನು ಒಂದು ಕಾರಣ, ಅದಷ್ಟೇ ಗೊತ್ತಿರೋದು ನನಗೆ. ಸರಿ, ಈಗ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಚೆನ್ನಾಗಿ ಮಾಡು. ಹೊಟ್ಟೆ ಕಿಚ್ಚನ್ ಮುಟ್ಟೆ ಕೋಳಿ.